ಫ್ರೆಂಡ್ಸ್, ವೆಲ್ಕಮ್ ಟು ಜಾಬ್ಸ್ ಕರ್ನಾಟಕ. ಇವತ್ತು ನಾವು ಹೇಳ್ತಿರೋದು HCI ಅಲ್ಲಿ ವೇಕೆನ್ಸಿ ಇರುವಂತಹ ಜಾಬ್ಗಳ ಬಗ್ಗೆ. ಯಾವ್ಯಾವ ಜಾಬ್ ಓಪನಿಂಗ್ಸ್ ಇದೆ ಅಂದರೆ ಲ್ಯಾಬ್ ಮ್ಯಾನೇಜರ್ ಇದೆ, ಆಪರೇಟರ್, ದೆನ್ ಸೇಫ್ಟಿ ಆಫೀಸರ್ ಮತ್ತು ಟ್ರೇಡ್ ಅಪ್ರೆಂಟಿಸ್. ಈ ಹುದ್ದೆಗಳಿಗೆ ನೇಮಕಾತಿ ಕರೆದಿದ್ದಾರೆ. ಜಾಬ್ ಲೊಕೇಶನ್ ಬಂದು ಬ್ಯಾಂಗ್ಳೂರ್ ಆಗಿರುತ್ತೆ. ನಾನು ನಿಮಗೆ ಹುದ್ದೆಗಳ ಅನುಸಾರ ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಮೊದಲೇದಾಗಿ ಮ್ಯಾನೇಜರ್, ಲ್ಯಾಬ್ ಮ್ಯಾನೇಜರ್ ಪೋಸ್ಟ್ ಇದೆ. ನಂಬರ್ ಆಫ್ ವೇಕೆನ್ಸಿ ಎಷ್ಟಿದೆ ಅಂದರೆ 1 ಪೋಸ್ಟ್ ಇದೆ. ಇದಕ್ಕೆ ಬೇಕಾಗಿರೋ ಕ್ವಾಲಿಫಿಕೇಷನ್ನು BE ಅಥವಾ BTech ಅಥವಾ ಮಾಸ್ಟರ್ ಡಿಗ್ರಿ ಇನ್ PhD ಆಗಿರಬೇಕು. ಲಾಸ್ಟ್ ಡೇಟ್ ಬಂದು ಅಪ್ಲೈ ಮಾಡೋಕ್ಕೆ 15 ಅಕ್ಟೋಬರ್ 2024 ಆಗಿರುತ್ತೆ. ಮತ್ತು ಆಪರೇಟರ್ ಜಾಬ್ಗೆ ಟೋಟಲ್ ವೇಕೆನ್ಸಿ ಬಂದು 81 ಪೋಸ್ಟ್ ಇದೆ. ಇದಕ್ಕೆ ಬೇಕಾಗಿರೋ ಕ್ವಾಲಿಫಿಕೇಷನ್ ITI, ಡಿಪ್ಲೊಮೊ, BA, BCom, BSc, BBA, BBM, BCA, BSW ಕಂಪ್ಲೀಟ್ ಆಗಿರಬೇಕು. ಇದಕ್ಕೆ ಲಾಸ್ಟ್ ಡೇಟ್ ಬಂದು ಅಪ್ಲೈ ಮಾಡೋಕ್ಕೆ 5ನೇ ತಾರೀಕು ಅಕ್ಟೋಬರ್ 2024. ಮತ್ತು ಮೂರನೇದು ಒಂದು ಸೇಫ್ಟಿ ಆಫೀಸರ್ ಜಾಬ್ ಇದೆ. ಸೇಫ್ಟಿ ಆಫೀಸರ್ ಜಾಬ್ ಎಷ್ಟಿದೆ ಅಂದರೆ 1 ಪೋಸ್ಟ್ ಇದೆ. ಇದಕ್ಕೆ ಬೇಕಾಗಿರೋ ಕ್ವಾಲಿಫಿಕೇಷನ್ ಡಿಪ್ಲೊಮೊ ಆಗಿರಬೇಕು, ಇಲ್ಲ ಡಿಗ್ರಿ, ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಲಾಸ್ಟ್ ಡೇಟ್ ಅಪ್ಲೈ ಮಾಡೋಕ್ಕೆ 11ನೇ ತಾರೀಕು ಅಕ್ಟೋಬರ್ 2024 ಆಗಿರುತ್ತೆ. ಮತ್ತು ಲಾಸ್ಟ್ನೇದು ಬಂದು ಯಾವ್ದು ಪೊಸಿಷನ್ ಅಂದರೆ ಟ್ರೇಡ್ ಅಪ್ರೆಂಟಿಸ್. ಇದಕ್ಕೆ ನಂಬರ್ ಆಫ್ ಪೋಸ್ಟ್ ವೇರಿಯಸ್ ಪೋಸ್ಟ್ ಇದೆಯಂತೆ. ಕ್ವಾಲಿಫಿಕೇಷನ್ ITI. ಲಾಸ್ಟ್ ಡೇಟ್ ಯಾವತ್ತು ಅಂದರೆ 10ನೇ ತಾರೀಕು ಅಕ್ಟೋಬರ್ 2024. ಈ ಪೊಸಿಷನ್ಗೆಲ್ಲ ಎಷ್ಟು ಏಜ್ ಲಿಮಿಟ್ ಇದೆ ಅಂದರೆ ಕ್ಯಾಂಡಿಡೇಟ್ ಏಜು 45 ಆಗಿರಬಾರ್ದು. 45 ಒಳಗಡೆ ಇರುವಂತಹ ಏಜ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ತಿದ್ದಾರೆ. ಇದಕ್ಕೆ ಅಪ್ಲೈ ಮಾಡೋಕ್ಕೆ ಏನಾದರೂ ಅಪ್ಲಿಕೇಶನ್ ಫೀಸ್ ಇದೆಯಾ ಅಂತ ಕೇಳಿದ್ರೆ ಇದಕ್ಕೆ SC ST ಮತ್ತು PWD ಕ್ಯಾಂಡಿಡೇಟ್ಸ್ಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇವ್ರನ್ನ ಬಿಟ್ಟು ಉಳಿದ ಎಲ್ಲ ಕ್ಯಾಂಡಿಡೇಟ್ಸ್ ಕೂಡ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಮೋಡ್ ಆಫ್ ಪೇಮೆಂಟ್ ಬಂದು ನೀವು ಬ್ಯಾಂಕ್ ಪೇಮೆಂಟ್ ಆಗುತ್ತೆ. ಮತ್ತು ಇದಕ್ಕೆ ಹೇಗೆ ಸೆಲೆಕ್ಷನ್ ಮಾಡ್ತಾರೆ ಅಂದರೆ ಫಸ್ಟು ನಿಮ್ಮದು ಕ್ವಾಲಿಫಿಕೇಷನ್ ನೋಡ್ತಾರೆ. ಕ್ವಾಲಿಫಿಕೇಷನ್ ಆದಮೇಲೆ ಎಕ್ಸ್ಪೀರಿಯನ್ಸ್ ಲೆವೆಲ್ ಮತ್ತು ನಿಮಗೆ ಪರ್ಸ್ನಲ್ ಇಂಟರ್ವ್ಯೂ ಇರುತ್ತೆ. ನೀವು ಈ ಪೊಸಿಷನ್ಗೆ ಅಪ್ಲೈ ಮಾಡಬೇಕು ಅಂದರೆ HCL ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಫಸ್ಟು ಅಪ್ಲೋಡ್ ಮಾಡಿ ಫಿಲ್ ಮಾಡಿಬಿಟ್ಟು ಅದಕ್ಕೆ ರಿಕ್ವೈರ್ಡ್ ಇರುವಂಥ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಅಟೆಸ್ಟೆಡ್ ಮಾಡಿ ಜೆರಾಕ್ಸ್ ಕಾಪಿ ತೊಗೋಬೇಕಾಗತ್ತೆ. ನಿಮ್ಮದು ಡಾಕ್ಯುಮೆಂಟ್ಸ್ ಮತ್ತು ಅಪ್ಲಿಕೇಶನ್ ಫಾರ್ಮ್, ಕ್ವಾಲಿಫಿಕೇಷನ್ ಡೀಟೇಲ್ಸ್, ಪರ್ಸ್ನಲ್ ನಿಮ್ಮದು ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮ್ಮದು ರೆಸ್ಯೂಮೆ ಇದೆಲ್ಲ ಕೂಡ ಜೆರಾಕ್ಸ್ ಮಾಡಿಸಿ ನೀವು HCL ಅವರ ಅಡ್ರೆಸ್ಗೆ ಸೆಂಡ್ ಮಾಡಬೇಕಾಗತ್ತೆ. ಅವ್ರ ಅಡ್ರೆಸ್ ಡೀಟೇಲ್ಸ್ನ ನಾನು ವೀಡಿಯೋದಲ್ಲಿ ಡಿಸ್ಪ್ಲೇ ಮಾಡ್ತಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅಫಿಷಿಯಲ್ ವೆಬ್ಸೈಟ್ ಕೂಡ ನಿಮಗೆ ವೀಡಿಯೋದಲ್ಲಿ ಸಿಗುತ್ತೆ, ಚೆಕ್ ಮಾಡ್ಬೋದು. ನಿಮ್ಗೆ ಹೀಗೆ ಹೆಚ್ಚು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಬೇಕು ಅಂದರೆ ಪ್ಲೀಸ್ ಜಾಬ್ಸ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.